ನಮಸ್ಕಾರ ಸ್ನೇಹಿತರೆ 500 ಜಿ ಕೆ ಸೀರೀಸ್ ಏನು ಮಾಡ್ತಾ ಇದೀವಿ. ಅಪ್ಕಮಿಂಗ್ ನಿಮಗೆ NWKSRTC ಇದೆ, AO ಇದೆ. ಸೊ ಈ ಜಿ ಕೆ ಸೀರೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಯಾವುದರಲ್ಲಿ KE ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಈ 500 ಜಿ ಕೆ ಸೀರೀಸ್ KE ಪ್ಯಾಟರ್ನ್ ನಿಮಗೆ ಸಿಗುತ್ತೆ. KE ಎಕ್ಸಾಮ್ಸ್ಗಳೇ ಇವಾಗ ನಡೀತಾ ಇರ್ತಕ್ಕಂಥದ್ದು, ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಕ್ವಶನ್ಸ್ KE ಬಂದಿರೋದು. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಓಕೆ, ಅಂದ್ರೆ ಉದ್ದಕ್ಕೆ ಅನುಗುಣವಾಗಿ ಲಾಂಗೆಸ್ಟ್ ಸೀಕ್ವೆನ್ಸ್ ಇನ್ ದ ಲೆಂತ್, ಲಾಂಗೆಸ್ಟ್ ಯಾವುದು ಅತ್ಯಂತ ಹೆಚ್ಚು ದೂರ ಹರಿಯುತ್ತೆ ಅಂತ ಹೇಳ್ತೀರಾ. ಇದನ್ನ ಬೇರೆ ಬೇರೆ ರೀತಿನೂ ಕೇಳ್ತಾನೆ. ಯಾವ ಖಂಡ ಅಂತಾನು ಕೇಳ್ಬೋದು, ಅಥವಾ ಯಾವ ದೇಶ ಅಂತಾನು ಕೇಳ್ಬೋದು. ನೈಲ್, ಅಮೆಜಾನ್, ಮಿಸಿಸಿಪ್ಪಿ, ಮಿಸೋರಿ, ಯಾಂಗ್ ಜಿಯಾಂಗ್, ಯಾವುದು ಫಸ್ಟ್ ಬರ್ತಕ್ಕಂಥದ್ದು? ನೈಲ್. ಸೆಕೆಂಡು ಅಮೆಜಾನ್, ಮೂರನೇದು ಯಾಂಗ್ ಜಿಯಾಂಗ್, ನಾಲ್ಕನೇದು ಮಿಸಿಸಿಪ್ಪಿ, ಮಿಸೋರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ನೈಲ್ ಟಾಪ್ 5 ನೋಡಿದ್ರೆ 6650 ಕಿಲೋಮೀಟರ್ ಹರಿಯುತ್ತೆ. ಅಮೆಜಾನ್ 6575 ಕಿಲೋಮೀಟರ್ ಇರುತ್ತೆ. 6300 ಯಾಂಗ್ಜೆ ನದಿ ಹರಿಯುತ್ತೆ. 6275 ಮಿಸಿಸಿಪ್ಪಿ, ಮಿಸೋರಿ. ಆಮೇಲೆ NEC ಅಂತಕ್ಕಂಥದ್ದು ಕೂಡ 5539 ಕಿಲೋಮೀಟರ್ ಹರಿಯುತ್ತಿದೆ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ರಿವರು. ನಿಮಗೆ ಇದನ್ನ ಬದಲು ಲಾಂಗೆಸ್ಟ್ ಆಯ್ತು. ಬೈ ವಾಲ್ಯೂಮ್ ಲಾರ್ಜೆಸ್ಟ್ ಯಾವುದು ಅಂತ ಕೇಳ್ಬೋದು. ಬೈ ವಾಲ್ಯೂಮ್ ಅಂದ್ರೆ ನೀರನ್ನು ಅತ್ಯಂತ ಹೆಚ್ಚು ತಗೊಂಡು ಹೋಗೋದು ಯಾವುದು ಅಂತ ಕೇಳ್ಬೋದು. ಯಾವ್ದು ಹೇಳ್ತೀರಾ? ನೈಲ್ ಅಲ್ಲ, ಅಮೆಜಾನ್. ಓಕೆ, ಐ ವಿಲ್ ಶೋ ಯು. ಅಮೆಜಾನ್ ಇಸ್ ದ ರಿವರ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಬೈ ವಾಲ್ಯೂಮ್. ಗೊತ್ತಿರಬೇಕು, ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ದೇಶಗಳ ಮುಖಾಂತರ ಹರಿಯುತ್ತೆ ಅಂತ. ಆಫ್ರಿಕಾದ ನೈಲ್ ನದಿ, ಸೌತ್ ಅಮೆರಿಕ ಅಮೆಜಾನ್ ನದಿ, ಯಾವ್ಯಾವ ದೇಶಗಳ ಮುಖಾಂತರ ಹರಿಯುತ್ತೆ ಅಂತ ಕೊಟ್ಟಿದ್ದೀನಿ. ಮತ್ತೆ ಇದೊಂದೇ ಕೇಳಲ್ಲ ನಿಮಗೆ, ಖಂಡಗಳ ದೊಡ್ಡ ನದಿಗಳನ್ನ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೊಂದಿಸಿ ಬರೆಯೋದೇ ಕೇಳಬಹುದು. ಓಕೆ, ಅಥವಾ ಡೈರೆಕ್ಟ್ ಕ್ವಶನ್ ಕೇಳಬಹುದು. ಆಫ್ರಿಕಾದ ದೊಡ್ಡ ನದಿ ಯಾವುದು? ನೈಲ್. ಸೌತ್ ಅಮೆರಿಕ ಖಂಡದ ದೊಡ್ಡ ನದಿ ಯಾವುದು? ಅಮೆಜಾನ್. ನಾರ್ತ್ ಅಮೆರಿಕ ಖಂಡದ ದೊಡ್ಡ ನದಿ ಯಾವುದು? ಮಿಸಿಸಿಪ್ಪಿ, ಮಿಸೋರಿ. ಏಷ್ಯಾದ ದೊಡ್ಡ ಯಾಂಗ್ಜೆ, ಚೈನಾದಲ್ಲಿ ಇರೋದು. ಯುರೋಪ್ದದು ವೋಲ್ಗಾ. ಆಸ್ಟ್ರೇಲಿಯಾದ ಮುರ್ರೆ. ಅಂಟಾರ್ಟಿಕಾ ಆಂಗ್ಸೈ. ಇದು ಸಮ್ಮರ್ ಟೈಮಲ್ಲಿ ಮಾತ್ರ ಹರಿಯುತ್ತೆ ಅಷ್ಟೇ. ಓಕೆ, 32 ಕಿಲೋಮೀಟರ್ ಅಷ್ಟೇ. ಯಾಕಂದ್ರೆ ಅಲ್ಲಿ ನೀರು ಕರಗುತ್ತೆ, ಅದೊಂದು ದಾರಿ ಮಾಡ್ಕೊಳ್ಳುತ್ತೆ. ಸೊ ನೋಡಿ, ಇದು ಖಂಡಗಳಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ. ಇದು ಬಿಟ್ರೆ ಇಂಡಿಯಾದ ಕೇಳ್ತಾನೆ. ಇಂಡಿಯಾದ ಗೊತ್ತಿರಬೇಕು, ಲಾಂಗೆಸ್ಟ್ ಎಷ್ಟಂತ ದೂರ ಹರಿತಕ್ಕಂಥದ್ದು. ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ್ದು ಗಂಗಾ ಲಾರ್ಜೆಸ್ಟ್ ಅಥವಾ ಲಾಂಗೆಸ್ಟ್ ರಿವರ್ ಅಂತ. ಇವನ್ ವಾಲ್ಯೂಮ್ ಅಲ್ಲೂ ಅಷ್ಟೇ. ಗೋದಾವರಿ ಸೆಕೆಂಡು. ನಮಗೆ ಸೌತ್ ಇಂಡಿಯಾದ ಯಾವುದು ದೊಡ್ಡದು ಅಂದ್ರೆ ಗೋದಾವರಿ. ಆಮೇಲೆ ಕೃಷ್ಣ ಬರೋದು. ಗೋದಾವರಿ, ಕೃಷ್ಣ, ಕಾವೇರಿ, ಆಮೇಲೆ ಗೋದಾವರಿ ಫಸ್ಟ್. ಯಮುನಾ ಬಂದು ಥರ್ಡ್ ಲಾರ್ಜೆಸ್ಟ್. ಓಕೆ, ಅಂದ್ರೆ ಬೈ ಲೆಂತ್. ಆಮೇಲೆ ನರ್ಮದಾ, ಆಮೇಲೆ ಇಂಡಸ್ ಯಾಕಂತಂದ್ರೆ ತುಂಬಾ ದೊಡ್ಡದ ಇಂಡಸ್ ಗಂಗಾಗಿಂತ. ಆದ್ರೆ ಭಾರತದಲ್ಲಿ ಹರಿಯೋ ಒಂದು ಪ್ರಮಾಣದ ಕಿಲೋಮೀಟರ್ ಲೆಂತ್ ವೆರಿ ಲೆಸ್. ಪಾಕಿಸ್ತಾನದಲ್ಲಿ ಜಾಸ್ತಿ ದೂರ ಹರಿಯುತ್ತೆ. ಓಕೆ ಸ್ನೇಹಿತರೆ, ಫೈನ್, ಅರ್ಥ ಆಗ್ತಿದೆಯಲ್ಲ? ಎಲ್ಲೆಲ್ಲಿ ಮತ್ತೆ ಇನ್ನೊಂದು ಎಲ್ಲಿಗೆ ಸೇರುತ್ತೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೇಳೋದ್ಬೇಕಾರೆ ಇದೇ ಕ್ವಶನ್ ನಿಮ್ಗೆ ಹೊಂದಿಸಿ ಬರೆಯಕ್ಕೆ ಫಾರ್ ನೈಲ್ ಎಲ್ಲಿ ಯಾವ ಒಂದು ಡ್ರೈನೇಜ್ ಬೇಸಿನ್ ಅಥವಾ ಯಾವ ಒಂದು ಸಮುದ್ರ ಅಥವಾ ಸಾಗರಕ್ಕೆ ಸೇರುತ್ತೆ ಅಂತ. ಮೆಡಿಟರೇನಿಯನ್ ಸಿ. ಅಮೆಜಾನ್ ಅಟ್ಲಾಂಟಿಕ್ ಓಷನ್ ಸೇರುತ್ತೆ. ಯಾಂಗ್ಜೆ ಸೌತ್ ಚೈನಾ ಸೀಗ್ ಸೇರುತ್ತೆ. ಮಿಸಿಸಿಪ್ಪಿ ಒಂದು ಗಲ್ಫ್ ಆಫ್ ಮೆಕ್ಸಿಕೋ ಸೇರುತ್ತೆ. ಅಂಗಾರ ಒಂದು ರಷ್ಯಾದಲ್ಲಿ ಕಾರಾ ಸೀಗ್ ಸೇರುತ್ತೆ. ಸೊ ಒಂದಷ್ಟು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಭಾರತದ ಗೊತ್ತೇ ಇರುತ್ತೆ, ನಾನು ಹೇಳೋ ನೆಸೆಸಿಟಿ ಇಲ್ಲ ನಿಮಗೆ. ಓಕೆ, ಎನಿ ಡೌಟ್? ನೋಡಿ, ಇದನ್ನ ತಗೊಂಡಿದ್ದೀನಲ್ಲ, ನಿಮಗೆ ಇನ್ನೊಂದು ಕ್ವಶನ್ಸ್ ಕೇಳ್ಬೋದು ಬೇಕಾರೆ. ಇದು ನದಿ ಆಯ್ತು. ಹಂಗೆ ಎತ್ತರದ್ದು ಆಗಿರ್ತಕ್ಕಂಥ 7 ಸಮಿಟ್ ಅಂತ ಕರಿತೀವಿ. ಅಂದ್ರೆ ಪರ್ವತಗಳ ಎತ್ತರದ ಬಗ್ಗೆ ಕೇಳ್ಬೋದು. ಐ ವಿಲ್ ಟೇಕ್ ಒಂದು ಕ್ವಶನ್. ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇದೇ ತರದ್ದು ನದಿ ಮತ್ತೆ ಅಣೆಕಟ್ಟು ಬಗ್ಗೆ ಕೇಳ್ಬೋದು. ಈಗ ಲಾರ್ಜೆಸ್ಟ್ ಕೇಳಿದಾನೆ ಅಂದ್ಮೇಲೆ ಕೇಳ್ಬೋದು ಬೇಕಾದ್ರೆ, ಭಾರತದ ಹೈಯೆಸ್ಟ್ ಡ್ಯಾಮ್ ಯಾವುದು, ಅಥವಾ ಲಾಂಗೆಸ್ಟ್ ಡ್ಯಾಮ್ ಯಾವುದು? ತುಂಬಾ ಉದ್ದ ಇರ್ತಕ್ಕಂಥ ಡ್ಯಾಮು, ತುಂಬಾ ಎತ್ತರವಾದ ಡ್ಯಾಮ್. ಓಕೆ, ಇಲ್ಲಿ ಬರೀತಿ ಕನ್ನಡದಲ್ಲಿ. ಎತ್ತರದ ಡ್ಯಾಮು, ಉದ್ದದ ಡ್ಯಾಮ್ ಯಾವುದು? ಇಲ್ಲೇವೆ ಭಗೀರಥಿ ನದಿ ಯಾವುದಕ್ಕೆ ಅಣೆಕಟ್ಟು ಕೊಟ್ಟಿರೋ? ತೆಹರಿ ಅಲ್ವಾ ಸರ್?
ಚಂಬಲ್ ಗಾಂಧಿಸಾಗರ. ಭಗೀರಥಿ ತೆಹರಿ ಅಂದ್ರೆ UK, ಉತ್ತರ ಕನ್ನಡ. ಗಾಂಧಿಸಾಗರ MP ಬರುತ್ತೆ ಅಲ್ವಾ ಸರ್. ಮಹಾನದಿ ಬಂದು ಹಿರಾಕುಡ್, ವೆರಿ ಇಂಪಾರ್ಟೆಂಟ್ ಹಿರಾಕುಡ್ ಅಂಡ್ ತೆಹರಿ. ಯಾಕೆ, ಯಾವುದು ಎತ್ತರ ಇದರಲ್ಲಿ, ಯಾವುದು ಉದ್ದ ಹೇಳಿ ನೋಡೋಣ. ಸಟ್ಲೇಜ್ ಬಾಕ್ರಾನಂಗಲ್, ಸಟ್ಲೇಜು ಬಾಕ್ರಾನಂಗಲ್. ಓಕೆ, ಹೇಳ್ತೀರಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಹಿರಾಕುಡ್ ನಿಮಗೆ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಗೊತ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾವು ಫಸ್ಟ್ ಹೇಳ್ಬಿಡ್ತೀವಿ. ತೆಹರಿ ಬಂದು ಹೈಯೆಸ್ಟ್ ಡ್ಯಾಮ್ ಎಲ್ಲಿ ಸರ್, ಉತ್ತರಾಖಂಡದಲ್ಲಿ ಇರ್ತಕ್ಕಂಥ ಭಗೀರಥಿ ನದಿ. ಲಾಂಗೆಸ್ಟ್ ಬಂದು ಹಿರಾಕುಡ್ ಒಡಿಶಾದಲ್ಲಿ ಇರ್ತಕ್ಕಂಥದ್ದು. ಓಲ್ಡೆಸ್ಟ್ ಡ್ಯಾಮ್ ಬಂದು ಕಲನಾಯಿನಿ ಡ್ಯಾಮ್ ಅಂತ ಹೇಳಿ, ಅದು ಕಾವೇರಿ ನದಿಗೆ ತಮಿಳುನಾಡು ತುಂಬಾ ಓಲ್ಡೆಸ್ಟ್ ಡ್ಯಾಮ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದಷ್ಟು ಕೊಟ್ಟಿದ್ದೀನಿ, ಯಾವ ನದಿಗೆ ಯಾವ ಒಂದು ಮೇಜರ್ ಡ್ಯಾಮ್ಸ್ ಕಟ್ಟಿದ್ದಾರೆ ಅಂತ ಹೇಳಿ. ಸರ್ದಾರ್ ಸರೋವರ ಡ್ಯಾಮ್ ಗುಜರಾತ್ ಆಗಿರ್ಬೋದು, ತುಂಗಭದ್ರಾ, ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ, ಒಂದ್ಸಲ ನೋಡ್ಕೊಳ್ಳಿ. ಫೈನ್ ಸರ್. ಈಗ ಅದೇ ರೀತಿ ಕರ್ನಾಟಕದ ಅತಿ ಎತ್ತರ ನೀರಿನ ಜಲಪಾತ ಯಾವುದು, ಮತ್ತೆ ಯಾವ ನದಿ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಬೇಕಾದ್ರೆ ಇದನ್ನ ಕೇಳಬಹುದು, ಎತ್ತರಕ್ಕನುಗುಣವಾಗಿ ಇದನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇವಾಗೆಲ್ಲ ಇಂಥದ್ದೇ ಕೇಳ್ತಾ ಇದ್ದಾನೆ, ನದಿಗಳು, ಮತ್ತೆ ನಿಮಗೆ ಬೆಟ್ಟಗಳಾಗಿರ್ಬೋದು, ಅಥವಾ ನಮಗೆ ಕೋಸ್ಟಲ್ ಏರಿಯಾ ಬಗ್ಗೆ. ಓಕೆ, ಹೇಳ್ತೀರಾ? ಎಸ್, ಫಸ್ಟ್ ಯಾವುದು ಸರ್? ಕುಂಚಿಕಲ್. ಸೆಕೆಂಡ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಜೋಗ್ ಬರುತ್ತೆ. ಮೂರನೇದು ಕಲ್ಲತ್ತಿ ಬರುತ್ತೆ. ನಾಲ್ಕನೇದು ಇರುಪ್ಪು ಬರುತ್ತೆ. ಯಾವ್ಯಾವ ನದಿ? ಕುಂಚಿಕಲ್ ಯಾವುದು ಹೇಳ್ತೀರಾ? ಪಟಾಪಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಎಸ್, ನೇತ್ರಾವತಿ. ಜೋಗ್ ಬಂದು ಶರಾವತಿ ಅಲ್ವಾ. ಇರುಪ್ಪು ಯಾವುದು? ಕಾವೇರಿ. ಕಾವೇರಿಯ ಉಪನದಿ ಯಾವುದದು? ಲಕ್ಷ್ಮಣ್ ತೀರ್ಥ. ಶರಾವತಿ. ಅಂಡ್ ಇಲ್ಲಿ ಕಲ್ಲತ್ತಿ ಬಂದು ಯಾವ್ದು ಹೇಳ್ತೀರಾ ಪಟಾಪಟ್ ಅಂತ ಹೇಳಿ? ಕಲವತ್ತಿ ಅಷ್ಟು ಶರಾವತಿ. ಸಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ಕುಂಚಿಕಲ್ ಫಾಲ್ಸ್ ಬಂದು 1493 ಫೀಟ್, 455 ಮೀಟರ್. ಬರ್ಕಾನ ಬಂದು ಸೆಕೆಂಡ್ ಫಾಲ್ಸ್. ಓಕೆ, ಇವೆಲ್ಲ ಇದು ವರಾಹಿ. ಓ ಸಾರಿ, ನೇತ್ರಾವತಿ ಅಂತ ಹೇಳಿದೆ ಅಲ್ವಾ, ವರಾಹಿ. ಸಾರಿ, ಕುಂಚಿಕಲ್ ಬಂದು ವರಾಹಿ. ಓಕೆ, ಮತ್ತೆ ಜೋಕಲ್ಲಿ ಟೈರ್ಡ್ ಅಂತ ಕೊಟ್ಟಿದ್ದೀನಿ. ಟೈರ್ಡ್ ಅಂದ್ರೆ ಶ್ರೇಣೀಕೃತ ಅಂತ, ಶ್ರೇಣೀಕೃತ. ಓಕೆ, ಆ ಥರ ಶ್ರೇಣಿಯಾಗಿ ಬರುತ್ತೆ, 1, 2, 3 ಈ ಥರ ಶ್ರೇಣಿ. ಅಂಡ್ ಇಲ್ಲಿ ಜೋಗ್ ಫಾಲ್ಸ್ ಬಂದು ಸಾಗರ್, ಯಾವುದು 829 ಫೀಟು, ಶರಾವತಿ. ಓಕೆ, ಇನ್ಯಾವುದು ಕಲ್ಲತ್ತಿ ಫಾಲ್ಸ್, ಇದು ಚಿಕ್ಕಮಗಳೂರು ಕೆಮ್ಮನ್ಗುಂಡಿ ಹತ್ರ ಬರುತ್ತೆ, ಇದು ಕೂಡ ಶರಾವತಿ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಅತಿ ಎತ್ತರದ ಒಂದು ಪರ್ವತದ ಯಾವುದು ಕೇಳ್ತಾನೆ. ಈಗ ಸಿಂಪಲ್ ನಾ ಇಲ್ಲೇ ಹೇಳ್ಬಿಡಿ. ಆಫ್ರಿಕಾದ ಅತಿ ಎತ್ತರವಾದ ಈಗ ಏಷ್ಯಾ ಅಂತ ಬಂದ್ರೆ ಏನಂತ ಕರಿತೀವಿ? ಏಷ್ಯಾ ಅಂದ್ರೆ ಹಿಮಾಲಯ ಅಲ್ವಾ ಸರ್? ಸಿಂಪಲ್. ಆಫ್ರಿಕಾ ಅತಿ ಎತ್ತರ ಕಿಲಿಮ್ಯಾಂಜರೋ ಪರ್ವತ ಅಲ್ವಾ? ಎತ್ತರವಾದ ಒಂದು ಪರ್ವತ ಯಾವುದು? ಕಿಲಿಮ್ಯಾಂಜರೋ. ಇಲ್ಲಿ ಏಷ್ಯಾದಲ್ಲಿ ಹಿಮಾಲಯ ಅತಿ ಎತ್ತರ ಎಲ್ಲಿ ಬರುತ್ತೆ? ನೇಪಾಳದಲ್ಲಿ ಬರುತ್ತೆ. ನೇಪಾಳ, ದಟ್ ಇಸ್ ಪೀಕ್. ಚೈನಾಕ್ಕಿಂತ ನೇಪಾಳದಲ್ಲಿ ಅತ್ಯಂತ ಹೆಚ್ಚು, ಭಾರತಕ್ಕಿಂತ. ಸೊ ಇಲ್ಲಿ ನೇಪಾಳ. ಹಂಗೆ ಆಫ್ರಿಕಾದಲ್ಲಿ ಇರತಕ್ಕಂಥ ಕಿಲಿಮಾಂಜರೋ ಅತ್ಯಂತ ಎತ್ತರವಾದ ಪ್ರದೇಶ ಕಿಲಿಮಾಂಜರೋ ಪರ್ವತ. ಸೊ ಆ ತುದಿ ಎಲ್ಲಿ ಬರುತ್ತೆ ಅಂದ್ರೆ, ಎಲ್ಲಿ ಬರುತ್ತೆ? ಇವೆರಡರಲ್ಲಿ ಒಂದು, ಯಾವ್ದು ಹೇಳ್ತೀರಾ ಪಡಬಡ ಅಂತೇಳಿ? ಹಂಗೆ ನಿಮಗೆ ದಕ್ಷಿಣ ಅಮೆರಿಕ ಆಗಿರ್ಬೋದು, ಯುರೋಪ್ದಾಗಿರ್ಬೋದು ಎಲ್ಲ ಕೇಳ್ತಾರೆ. 7 ಸಮ್ಮಿಟ್ ಅಂತ ಕರಿತೀವಿ. ಪ್ರೀವಿಯಸ್ ಕೂಡ ಮಾಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ತಾಂಜೇನಿಯಾ ಇಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. 7 ಸಮ್ಮಿಟ್ ಅಂದರೆ ಏಷ್ಯಾದಲ್ಲಿ, ಯುರೋಪಲ್ಲಿ ಎಲ್ಬ್ರೋಸ್, ಮೌಂಟ್ ಕಿಲಿಮ್ಯಾಂಜರೋ, ಓಕೆ, ಮೌಂಟ್ ಅಕ್ಯಾಂಗೋ. ನಾನು ಇಲ್ಲಿ ಸ್ಟೀಲ್ ಕೊಟ್ಬಿಡ್ತೀನಿ, ನಿಮಗೆ ಈಸಿ ಆಗುತ್ತೆ. ಎವರೆಸ್ಟ್ ಬಂದು ನಿಮಗೆ ಎಷ್ಟು ಹೈಟ್ ಇದೆ ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಕಿಲಿಮ್ಯಾಂಜರೋ ತಾಂಜೇನಿಯಾ ಆಫ್ರಿಕಾದಲ್ಲಿ ಬರ್ತಕ್ಕಂಥದ್ದು. ಎಲ್ಬ್ರೋಸ್ ಯುರೋಪ್, ರಷ್ಯಾದಲ್ಲಿ ಬರುತ್ತೆ. ವಿನ್ಸನ್ ಮ್ಯಾಸಿಫ್ ಅಂತೇಳಿ ಅಂಟಾರ್ಟಿಕಾ. ಆಸ್ಟ್ರೇಲಿಯಾದಲ್ಲಿ ಕೊಜಿಕೋಜಾ ಅಂತಕ್ಕಂಥದ್ದು ಸೊ ಬರ್ತಕ್ಕಂಥದ್ದು. ಇಲ್ಲಿ ಮೀಟರಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ದೆನಾಲಿ ನಾರ್ತ್ ಅಮೆರಿಕಾ, ಅಲಾಸ್ಕಾದಲ್ಲಿ ಬರುತ್ತೆ. ಸೌತ್ ಅಮೆರಿಕಾದಲ್ಲಿ ಅಕೊಂಗೋವಾ, ಅರ್ಜೆಂಟೈನಾದಲ್ಲಿ ಬರುತ್ತೆ. ಸೊ ದೇಶದಲ್ಲಿ ಕೊಟ್ಟಿದ್ದೀನಿ, ಹೈಟ್ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಂಬರ್ 1 ಯಾವುದು? ಎವರೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಇಡೀ ವರ್ಲ್ಡಲ್ಲಿ ಯಾವುದು ಅಂದರೆ ಸೌತ್ ಅಮೆರಿಕಾದಲ್ಲಿ ಇರ್ತಕ್ಕಂಥದ್ದು. ಓಕೆ, ಥರ್ಡ್ ಯಾವುದು? ನಾರ್ತ್ ಅಮೆರಿಕಾದಲ್ಲಿ. 4th ಆಫ್ರಿಕಾದಲ್ಲಿದೆ. 5th ಯುರೋಪಲ್ಲಿದೆ. 6th ಅಂಟಾರ್ಟಿಕಾದಲ್ಲಿದೆ. 7th ಬಂದು ಆಸ್ಟ್ರೇಲಿಯಾದಲ್ಲಿ. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾವೆ. ಒಂದೇ ಸಿ ಬರೀರಿ ಕೇಳ್ಬೋದು, ಅಥವಾ ದೇಶ ಕೇಳ್ಬೋದು, ಏನು ಬೇಕಾದ್ರೂ ಕೇಳ್ಬೋದು. ಸೊ ನೆಕ್ಸ್ಟ್
ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಇಂದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟ ಕುಂಬಾಲ್ಗಢ್ ವನ್ಯಜೀವಿ ಅಭಯಾರಣ್ಯ ಡ್ಯಾಶ್ ನೋಡಿ, ಇವೆಲ್ಲ ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ. ನಾವು ಲಾಸ್ಟ್ 3-4 ಮಂತ್ಸ್ ದಾಗ ನೋಡಿ 2 ಈ ತರದ ಘೋಷಣೆ ಮಾಡಿದ್ರೆ ಇಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಮ್ದು ವೀಕ್ಲಿ ಕರೆಂಟ್ ಅಫೇರ್ ಓದಿಲ್ಲ ನೋಡ್ಕೊಂಬಂದು ಕಮೆಂಟ್ ಮಾಡಿ. ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೇಳ್ತಾರೆ ಅಂತ ಕೂಡ ಹೇಳಿದೆ ಇದು ಬರುತ್ತೆ ಅಂತ. ಸೊ ಇದು ಬಂದು ರಾಜಸ್ಥಾನದಲ್ಲಿದೆ ಸ್ನೇಹಿತರೆ. ಸೊ ವಾಟ್ ಈಸ್ ದಿಸ್, ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಕೋ ಸೆನ್ಸಿಟಿವ್ ಝೋನ್ ಬೇಕಾದ್ರೆ ನಿಮ್ಗೆ ಹಿಂಗೆ ಕೇಳಬೇಕು ಅಂತಿಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಕೇಳಬಹುದು. ಎಲ್ಲಿ ಬರುತ್ತೆ? ನಮ್ಮ ಪ್ರೊಟೆಕ್ಟೆಡ್ ಏರಿಯಾ ಅಂತ ಏನ್ ಮಾಡಿರ್ತೀವಲ್ಲ, ನಾ ವಿಲ್ ಶೋ ಯು. ವೈಲ್ಡ್ ಲೈಫ್ ಸೆಂಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಅದರ ಹೊರಗೆ ಒಂದು ಟ್ರಾನ್ಸಿಷನ್ ಝೋನ್ ಅಂತ ಕರೀಬಹುದು. ಒಂದು 10 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ. ಈಗ ಸುಪ್ರೀಂ ಕೋರ್ಟ್ ಹೇಳಿ 10 ಕಿಲೋಮೀಟರ್ ಇರಬೇಕು ಅಂತೇನಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್. 2000 ಗೈಡ್ಲೈನ್ಸ್ ಹೇಳುತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ರಿವ್ಯೂ ಮಾಡುತ್ತೆ 25-26ರಲ್ಲಿ. ಹಂಗಾಗಿ ನ್ಯೂಸ್ ಅಲ್ಲಿ ಕೂಡ ಇದೆ ಇದು. 10 ಕಿಲೋಮೀಟರ್ ಝೋನ್ ಇಂಪ್ರಾಕ್ಟಿಕಲ್. ಅದು ಸೈಟ್ ಸ್ಪೆಸಿಫಿಕ್ ಆಗಿ ಆ ಝೋನ್ ನ ಮಾಡಬೇಕು. ಅಂದ್ರೆ ನಿಮಗೆ ಇಲ್ಲಿ ಏನು ಡೆವಲಪ್ಮೆಂಟ್ ಇರಬಾರ್ದು. ಅಲ್ಲ ಕೋರ್ ಏರಿಯಾ ಅಂತ ಕರಿತೀವಲ್ಲ, ಇಲ್ಲಿ ನೋಡಿ ಕೋರ್ ಏರಿಯಾ, ಅದಾದ್ಮೇಲೆ ಬಫರ್ ಝೋನ್ ಅಂತ ಬರುತ್ತೆ. ಕೋರಲ್ಲಿ ಏನೇನಿರ ನೋ ಹ್ಯೂಮನ್ ಆಕ್ಟಿವಿಟಿ. ಬಫರ್ ಝೋನ್ ಅಲ್ಲಿ ಟೂರಿಸಂ, ಗ್ರೇಜಿಂಗ್ ಆಫ್ ಅನಿಮಲ್ಸ್ ಇರುತ್ತೆ, ಅಂದ್ರೆ ಬಂದು ನೋಡಬಹುದು. ಆಮೇಲೆ ಟ್ರಾನ್ಸಿಷನ್ ಝೋನ್ ಅಲ್ಲಿ ಹ್ಯೂಮನ್ ಸೆಟಲ್ಮೆಂಟ್, ಕ್ರಾಪ್ ಕಲ್ಟಿವೇಶನ್ ಇರುತ್ತೆ, ಹ್ಯೂಮನ್ ಸೆಟಲ್ಮೆಂಟ್ ಅವೆಲ್ಲ. ಸೊ ಇವೆಲ್ಲ ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ನ್ಯಾಷನಲ್ ಪಾರ್ಕ್ ಸುತ್ತ ಎಷ್ಟು ದೂರ ಆದ್ಮೇಲೆ ಅಂದ್ರೆ ಸುತ್ತ ಒಂದು 10 ಕಿಲೋಮೀಟರ್ ಆಸುಪಾಸು ಏನು ಒಂದು ಟ್ರಾನ್ಸಿಷನಲ್ ಝೋನ್ ಆಗಿ ಇಟ್ಕೊಂಡಿರ್ತಾರೆ, ಅದೇನೋ ಆಗ್ಬಾರ್ದು ಅಂತ. ಯಾಕಂದ್ರೆ ಇಲ್ಲಿಂದ ಮೂವ್ಮೆಂಟ್ ಇರುತ್ತೆ, ಇದೆಲ್ಲ ಇರುತ್ತೆ ಪ್ರಾಣಿಗಳದ್ದು ಅಂತ. ಮತ್ ಅದನ್ನಾದ್ಮೇಲೆ ಬೇಕಾದ್ರೆ ನೀವು ಡೆವಲಪ್ಮೆಂಟ್ ಏರಿಯಾ ಇಟ್ಕೋಬಹುದು ಅಂತ. ಅಂದ್ರೆ ಈ ಎಕೋಸೆನ್ಸಿಟಿವ್ ಝೋನ್ ಅಲ್ಲಿ ಏನ್ ಪ್ರೊಹಿಬಿಟ್ ಇರುತ್ತೆ, ಏನ್ ಮಾಡಬಾರ್ದು ಅಲ್ಲಿ ಅಂದ್ರೆ ಮೈನಿಂಗ್, ಥರ್ಮಲ್ ಪವರ್ ಪ್ಲಾಂಟ್ಸ್, ಲಾರ್ಜ್ ಬಿಲ್ಡಿಂಗು, ವೇಸ್ಟ್ ಡಿಸ್ಪೋಸಲ್, ರೇಡಿಯೋ ಆಕ್ಟಿವ್ ಮೆಟೀರಿಯಲ್, ಈ ತರದೆಲ್ಲ ಮಾಡಬಾರ್ದು. ಹೈ ಪೊಲ್ಯೂಷನ್ ಇಂಡಸ್ಟ್ರೀಸ್ ಇರಬಾರ್ದು. ರೆಗ್ಯುಲೇಟೆಡ್ ಅಂದ್ರೆ ಅದನ್ನ ಪರ್ಮಿಷನ್ ತಗೊಂಡು ಮಾಡ್ತಕ್ಕಂಥದ್ದು ಅಗ್ರಿಕಲ್ಚರ್, ಸ್ಮಾಲ್ ಅಗ್ರಿಕಲ್ಚರ್, ತುಂಬಾ ಅಲ್ಲ, ದೊಡ್ಡದಲ್ಲ. ಫಿಶರೀಸ್ ಇದ್ರೆ, ಅಲ್ಲಿ ನೀರಿದ್ರೆ, ಟೂರಿಸಂ ಅಂದ್ರೆ ಹೋಗೋದು ಬರೋದು ಈ 10 ಕಿಲೋಮೀಟರ್ ಝೋನ್ ಅಲ್ಲಿ, ಎಕೋಸೆನ್ಸಿಟಿವ್ ಝೋನ್ ಅಲ್ಲಿ ಹೇಳ್ತಾ ಇರೋದು. ಓಕೆ, ಎನ್ವೈರನ್ಮೆಂಟಲ್ ಅಪ್ರೂವಲ್ ತಗೊಂಡು ಮಾಡಬಹುದು. ಇದನ್ನೆಲ್ಲ ಪರ್ಮಿಟೆಡ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಬೇಕಾದ್ರೆ, ಏನೂ ಕಡಿದೆ, ಏನೂ ನೀವು ಇದಾಗದೆ. ಅಫಾರೆಸ್ಟೇಷನ್ ಅಂದ್ರೆ ಕಾಡು ಬೆಳೆಸ್ಬೋದು. ಎಜುಕೇಶನ್ ಪರ್ಪಸ್ಗೆ ನೀವು ಅಲ್ಲಿ ಇದು ಮಾಡ್ಕೋಬಹುದು. ಎಕೋ ಟೂರಿಸಂ ಮಾಡ್ಬೋದು. ಓಕೆ, ಲೈವ್ಲಿ. ಆಮೇಲೆ ಕಮ್ಯುನಿಟಿ ಬೇಸ್ಡ್, ಅಲ್ಲಿ ಕಮ್ಯುನಿಟಿ ಬೇಸ್ಡ್ ಲೈವ್ಲಿಹುಡ್ ಅಂದ್ರೆ ಅಲ್ಲಿ ಕಾಡಿನ ಒಂದು ಬುಡಕಟ್ಟು ಜನ ಇರ್ತಾರೆ, ಅವರ ಲೈವ್ಲಿಹುಡ್ಗೆ ಏನಿದೆ, ರಿಫಾರೆಸ್ಟೇಷನ್ ಅವೆಲ್ಲ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವುದನ್ನು ಶ್ವೇತ ಚಿನ್ನ ಅಂತ ಕರೀತಾರೆ. ಓಕೆ, ವೈಟ್ ಗೋಲ್ಡ್. ನೋಡಿ, ವೈಟ್ ಗೋಲ್ಡ್ ನಿಮಗೆ ಈ ತರ ನೋಡಿದ್ರೆ ಇಲ್ಲಿ ಪ್ಲಾಟಿನಂ ಕೊಟ್ಟಿದ್ದಾನೆ, ಇಲ್ಲ, ಪ್ಲಾಟಿನಂನ ವೈಟ್ ಗೋಲ್ಡ್ ಅಂತ ಕರಿತೀವಿ ಅಲ್ವಾ. ಅದು ಬಿಟ್ಟರೆ ನಿಮ್ಗೆ ಹತ್ತಿನೂ ವೈಟ್ ಗೋಲ್ಡ್ ಅಂತ ಕರಿತೀವಿ. ಆಕ್ಚುಲಿ ಹತ್ತಿನೂ ಕೊಟ್ಬಿಟ್ಟಿದ್ದಾನೆ. ಆಕ್ಚುಲಿ ರೈಟ್ ಆನ್ಸರ್. ಯಾಕಂದ್ರೆ ಇದು ಯಾವ ಪರ್ಸ್ಪೆಕ್ಟಿವ್ ಇಂದ ಕೇಳಿದ್ರೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಅವನ ಆನ್ಸರ್ ಕೊಡ್ತಾನೆ ಒಂದ್ಸಲ ಗ್ರೇಸ್ ಕೊಡ್ಬೇಕಾಗತ್ತೆ ಅಂತದಕ್ಕೆ. ಯಾಕೆಂತಂದ್ರೆ ಲಿಥಿಯಂ ಇಸ್ ಹೈ ವ್ಯಾಲ್ಯೂಯಬಲ್ ಒಂದಿದು, ಅದನ್ನು ಕೂಡ ನಾವು ವೈಟ್ ಗೋಲ್ಡ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಡ್ಯೂ ಟು ಹೈ ವ್ಯಾಲ್ಯೂ. ಕಾಟನ್ ಅದು ಕ್ಯಾಶ್ ಕ್ರಾಪ್ಸ್, ಅದನ್ನು ಹೈ ವೈಟ್ ಗೋಲ್ಡ್ ಅಂತ ಕರಿತೀವಿ, ಅಂದ್ರೆ ಕ್ರಾಪ್ ಅಡಿಯಲ್ಲಿ. ಹಾಗೆ ನಾವು ಮೆಟಲ್ ಅಂತ ತಗೊಂಡಾಗ ಎಸ್ಪೆಷಲಿ ಪ್ಲಾಟಿನಂನ ವೈಟ್ ಗೋಲ್ಡ್ ಅಂತ ಕರಿತೀವಿ. ಓಕೆ, ಲಿಥಿಯಂ ಯಾಕೆ? ಲಿಥಿಯಂ ಇಸ್ ವೆರಿ ಹೈ ವ್ಯಾಲ್ಯೂ. ಎನರ್ಜಿ ಮಾರ್ಕೆಟ್ಗೆ ಯೂಸ್ ಮಾಡ್ತೀವಿ. ನಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ರಿನ್ಯೂಬಲ್ ಎನರ್ಜಿ ಸ್ಟೋರೇಜ್ಗಳಲ್ಲಿ, ಬ್ಯಾಟ್ರಿಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ, ಹಾಗೆ ತುಂಬಾ ಬೆಲೆ ಬಾಳತಕ್ಕಂಥ ಒಂದು ಖನಿಜ ಅಂತ ಕೂಡ ಹೇಳ್ತೀವಿ ನಾವು ಅದನ್ನ. ಓಕೆ, ಸೊ ಲಿಥಿಯಂ ಇಲ್ಲಿ 10 ಕೊಟ್ಟಿದ್ದಾನೆ. ಸೊ ಬಟ್ ಲಿಥಿಯಂ ಇಸ್ ಬೆಸ್ಟ್ ಆನ್ಸರ್ ಅಂತ ಹೇಳ್ಬೋದು. ಯಾವ ಪರ್ಸ್ಪೆಕ್ಟಿವ್ ಇಂದ ಕೇಳಿರ್ತಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಘಾಟ್ಗಳು ಮತ್ತೆ ಸೇರುವ ಸ್ಥಳ. ಇದು ಸ್ವಲ್ಪ ಈ ಇತ್ತೀಚೆಗೆ ಬಂದಿರೋದು, ಇದು ಸ್ವಲ್ಪ ಗ್ರೇಸ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನೋಡಿ, ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಭಟ್ಕಳ ಅಂತ ಕೊಟ್ಟ. ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಆಗ್ತಕ್ಕಂಥದ್ದು. ಮಂಗಳೂರು ಬಂದು ನಿಮಗೆ ದಕ್ಷಿಣ ಕನ್ನಡ DK, ಭಟ್ಕಳ ಬಂದು ನಿಮಗೆ ಉತ್ತರ ಕನ್ನಡ ಬರುತ್ತೆ. ಅಂದ್ರೆ ಎಸ್, ಮಂಗಳೂರು ಆದ್ಮೇಲೆ ಉತ್ತರ ನಿಮಗೆ ಹೋಗ್ಬೋದು, ದಕ್ಷಿಣ ಭಟ್ಕಳಕ್ಕೂ ಹೋಗ್ಬೋದು. ಬಟ್ ಹಾಗಲ್ಲ, ಕನೆಕ್ಟಿವಿಟಿ ಮಾಡ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ಸ್ ಒಂದು ಕರೆಕ್ಟ್ ಆಗಿ ಕೊಟ್ಟಿಲ್ಲ, ನೋಡಿ ಬೇಕಾರೆ. ಆಗುಂಬೆ, ಎಸ್ ದಿಸ್ ಇಸ್ ಕರೆಕ್ಟ್. ಶಿವಮೊಗ್ಗ, ಉಡುಪಿ ಅಂಡ್ ಶಿರಾಡಿ ಘಾಟ್. ಹೇಗೆ ಇಲ್ಲೂ ಅಷ್ಟೇ ಕುಮಟಾ ಅಂತ ಕೊಟ್ಬಿಟ್ಟ. ಕುಮಟಾ ಬಂದು UK. ನಾನು ನಿಮ್ಗೆ ಲಿಸ್ಟೇ ಕೊಟ್ಬಿಡ್ತೀನಿ. ಶಿರಾಡಿ ಘಾಟ್ ಬಂದು ಹಾಸನ, ಸಕಲೇಶ್ಪುರ, ಮಂಗಳೂರು ನಡುವೆ. ಇಲ್ಲಿ ಕುಮಟಾ ಅಂತ ಕೊಟ್ಬಿಟ್ಟ. ಇದು ತಪ್ಪು. ಓಕೆ, ಇದನ್ನ ಡೈರೆಕ್ಟ್ ಆಗಿ ತಪ್ಪಾಗ್ಬೋದು. ಇದು ಚಾರ್ಮುಡಿ ಘಾಟ್ ಬಂದು ಚಿಕ್ಕಮಗಳೂರು ಭಟ್ಕಳ ಅಂತ ಕೊಟ್ಟ. ಚಾರ್ಮುಡಿ ಬಂದು ಮಂಗಳೂರು ಚಿಕ್ಕಮಗಳೂರು ನಡುವೆ ಮೂಡಿಗೆರೆಯಿಂದ ಆ ಕಡೆ ಹೋದ್ರೆ ಇದತ್ರ ಬರುತ್ತೆ. ಓಕೆ, ಬಟ್ ಭಟ್ಕಳ ಬಂದು ಉತ್ತರ ಕನ್ನಡ ಆಗುತ್ತೆ. ಸೊ ಗೊತ್ತಿಲ್ಲ, ಆ ತರ ನೋಡಕ್ ಹೋದ್ರೆ ಆಪ್ಷನ್ ಅಲ್ಲಿ A&B ಕರೆಕ್ಟ್ ಅಂತ ಹಾಕ್ಬೋದು. ಇದು ಕರೆಕ್ಟ್ ಅಂತ ಆ ತರ ನೋಡಕ್ ಹೋದ್ರೆ. ಓಕೆ, ಎಸ್, ಮಂಗಳೂರು ಆದ್ಮೇಲೆ ಭಟ್ಕಳ ಆ ಕಡೆ ಮುಂದೆ ಹೋದ್ರೆ ಬರುತ್ತೆ. ಆ ತರ ಒಂದು ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಎಸ್ A&B ಕರೆಕ್ಟ್ ಅಂತ ಹಾಕ್ಬೋದು. ಯಾಕಂದ್ರೆ ಬರೀ B ಮಾತ್ರ ಕೊಟ್ಟಿಲ್ಲ, ಅಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾನೆ. C ಅಂತೂ ತಪ್ಪು, 100% ತಪ್ಪು. ಆಗುಂಬೆ ಇಸ್ ರೈಟ್. ಶಿವಮೊಗ್ಗ ಮತ್ತೆ ಉಡುಪಿ ನಡುವೆ ಸಂಪರ್ಕ ಕಲಿಸುತ್ತೆ. ಇನ್ನು ಶಿರಾಡಿ ಘಾಟ್ ಬಗ್ಗೆ ಗೊತ್ತಿರಬೇಕು. ಹಾಸನ, ಸಕಲೇಶ್ಪುರ, ಉಳಿಕಲ್ ಘಾಟ್ ಅನ್ನು ತಿಳ್ಕೊಳ್ಳಿ. ಶಿವಮೊಗ್ಗ, ಕುಂದಾಪುರ ನಡುವೆ ಸಂಪರ್ಕ ಕಲಿಸ್ತಕ್ಕಂಥದ್ದು. ಓಕೆ, ಘಾಟ್ ಅಂದ್ರೆ ಸೇಮ್. ಇಲ್ಲಿ ನಾವು ಘಾಟ್ ಅಂತ ಏನೋ ಇದರಲ್ಲಿ ಕರಿತೀವಿ. ಹಿಮಾಲಯದಲ್ಲಿ ಪಾಸಸ್ ಅಂತ ಕರಿತೀವಿ. ಪಾಸಸ್ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡಿದೀವಿ.
ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಾಸಸ್ ಬಗ್ಗೆನೂ ಕೇಳ್ತಾರೆ. ನೆಕ್ಸ್ಟ್, ಸಾಗರದಲ್ಲಿ ನೀರಿನಲ್ಲಿ ಕಂಡುಬರುವ ಲವಣಾಂಶಗಳನ್ನು ಇಳಿಕೆ ಕ್ರಮ. ಇಳಿಕೆ ಅಂದ್ರೆ ಜಾಸ್ತಿಯಿಂದ ಕಮ್ಮಿ. ಓಕೆ, ಮೋರ್ ಲೆಸ್. ಯಾವ್ದು ಜಾಸ್ತಿ ಇರುತ್ತೆ ಸಾಗರದಲ್ಲಿ? ಹೇಳ್ತೀರಾ? ಸೋಡಿಯಂ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಮೆಗ್ನೀಷಿಯಂ, ಆಮೇಲೆ ಕ್ಯಾಲ್ಸಿಯಂ, ಆಮೇಲೆ ನೋಡಿ ಸಿಯಾಲ್ ಸೀಮಾ ಬಗ್ಗೆ ಓದಿರ್ತೀರಾ ನೀವು. ಓಕೆ, ಸಿಯಾಲ್ ಎಲ್ಲಿ ಬರುತ್ತೆ ಸೀಮಾ ಕಮೆಂಟ್ ಮಾಡಿ ನೋಡೋಣ. ಸೊ ಇಲ್ಲಿ ಮೆಗ್ನೀಷಿಯಂ ಆ ಥರ ನೋಡೋದಾದ್ರೆ ಮೆಗ್ನೀಷಿಯಂ ಫಸ್ಟ್ ನೋಡ್ಕೋಬೇಕು ನೀವು. ಓಕೆ, ಸೋಡಿಯಂ ಆಮೇಲೆ ಕ್ಯಾಲ್ಸಿಯಂ, ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಥರ ನೋಡಿದ್ರೆ ಸೋಡಿಯಂ ಕ್ಲೋರೈಡ್ 77.8% ಇರುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ 10.9%, ಮೆಗ್ನೀಷಿಯಂ ಸಲ್ಫೇಟ್ 4.7, ಕ್ಯಾಲ್ಸಿಯಂ 3.6, ಪೊಟ್ಯಾಷಿಯಂ 2.5. ಓಕೆ, ಇದೆಲ್ಲ ನಾನು ಸಿ ವಾಟರ್ ಕೊಟ್ಟಿದ್ದೀನಿ. ಹಾಗೆ ನಿಮಗೆ ರಿವರ್ ವಾಟರ್ದು ಬೇಕಾದ್ರೆ ಕೇಳ್ಬೋದು. ರಿವರ್ ವಾಟರ್ ಅತ್ಯಂತ ಹೆಚ್ಚಿರೋದು ದಿಸ್ ಇಸ್ ದ ಮೋರ್ ಒನ್. ಇದು ಸೆಕೆಂಡ್ ಡೌನ್, ಇದು ಸೆಕೆಂಡ್ ಡೌನ್, ಇದು ಸೆಕೆಂಡ್ ಥರ್ಡ್ ಡೌನ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೆಚ್ಚಿರುತ್ತೆ ರಿವರ್ ವಾಟರಲ್ಲಿ. ಕ್ಯಾಲ್ಸಿಯಂ ಸಲ್ಫೇಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಸೋಡಿಯಂ ಕ್ಲೋರೈಡ್ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಎಲ್ಲಿ ರಿವರ್ ವಾಟರಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ನೋಡಿ ಎಂತೆಂಥ ಕ್ವಶನ್, ಅದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಕ್ವಶನ್ಸ್ಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲ. ನಾವು ಜಿಯೋಗ್ರಫಿ ಅಡಿಯಲ್ಲಿ ನಾವು ಓದಿರ್ತೀವಿ ಏನೋ ಹ್ಯಾಲೋ ಲೈನ್ ಅಂತ ಓದಿರ್ತೀವಿ. ಸೊ ಬೇರೆ ಬೇರೆ ಎಲ್ಲ ಓದಿರ್ತೀವಿ. ನೆಕ್ಸ್ಟ್, ಹೈ ಸಿ ಅಂದ್ರೇನು ಹೇಳ್ತೀರಾ? ಹೈ ಸಿ, ಹೈ ಸಿ ಅಂದ್ರೆ ಯಾವುದು? ಅತಿ ಎತ್ತರದಲ್ಲಿರುವ ಸಮುದ್ರ, ಅಂತಾರಾಷ್ಟ್ರೀಯ ಜಲಪ್ರದೇಶವಾಗಿದೆ, ಎಲ್ಲ ರಾಷ್ಟ್ರಗಳ ಮುಕ್ತವಾಗಿದೆ, ಎರಡು ರಾಷ್ಟ್ರಗಳ ನಡುವೆ ವಿವಾದಕ್ಕೆ ಒಳಪಟ್ಟಿರುವ ಪ್ರದೇಶ, ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಸಮುದ್ರ. ಈಗ ನಮ್ಮ ಕರಾವಳಿ ತೀರ ಒಂದು ದೇಶದ್ದು ಎಷ್ಟಿರುತ್ತೆ? ದೇಶದ ಕರಾವಳಿ ತೀರ ಇನ್ ನಾಟಿಕಲ್ ಮೈಲ್ಸ್ ಅಲ್ಲಿ ಕೇಳಬೇಕು. ನಾಟಿಕಲ್ ಮೈಲ್ಸ್ ಅಲ್ವಾ? ನಾಟಿಕಲ್ ಅಲ್ಲಿ ಹೇಳಿದ್ರು ನಾವು, ನಾಟಿಕಲ್ ಮೈಲ್ಸ್. ಒಂದು ದೇಶದ್ದು ಅದು ಅಧಿಕೃತವಾಗಿ ಎಷ್ಟಿರುತ್ತೆ? 12 ನಾಟಿಕಲ್ ಮೈಲ್ಸ್ ಅಲ್ವಾ ಸರ್? ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡ್ತೀವಲ್ಲ ನಾವು, ಅದೆಷ್ಟಿರುತ್ತೆ? ಒಂದು ಕರಾವಳಿ ಇದೆ ಅಂದ್ರೆ ಇದು ನಮ್ಮದು, ಇದರಿಂದ ಮುಂದಕ್ಕೆ ಹೋದ್ರೆ ಅಪ್ ಟು 200 ನಾಟಿಕಲ್ ಮೈಲ್ಸ್. ಸೊ ಅದಕ್ಕಿಂತ ಮುಂದೆ ಇದ್ರೆ ಅಂತಾರಾಷ್ಟ್ರೀಯ ಜಲ ಪ್ರದೇಶ, ಅದು ಎಲ್ಲ ರಾಷ್ಟ್ರಗಳಿಗೆ ಮುಕ್ತ, ಯಾರು ಬೇಕಾದ್ರೂ ಓಡಾಡ್ಬೋದು. ಇಲ್ಲಿ ನೋಡಿ, ನಮ್ದು ಲ್ಯಾಂಡ್ ಅಂತಂದ್ರೆ ಈ ಲ್ಯಾಂಡ್ ಇಂದ ಕರಾವಳಿ ತೀರ 12 ನಾಟಿಕಲ್ ಮೈಲ್ಸ್ ನಮ್ಮ ಟೆರಿಟೋರಿಯಲ್ ಆಗಿರುತ್ತೆ. ಕಾಂಟಿಗ್ಯುನಸ್ ಝೋನ್ ಅಂತ ಕರಿತೀವಿ, ಅಪ್ ಟು 12 ಮೈಲ್ಸ್. ಓಕೆ, ಇಲ್ಲಿಂದ ಮುಂದೆ ಅದಾದ್ಮೇಲೆ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ, ಅಪ್ ಟು 200 ನಾಟಿಕಲ್ ಮೈಲ್ಸ್. ಅದಾದ್ಮೇಲೆ ಇರ್ತಕ್ಕಂಥ ಸಿ, ಹೈ ಸಿ. ಮೋಸ್ಟ್ ಆಫ್ ದ ಸಿ ಅಂದ್ರೆ 64% ಆಫ್ ದ ವರ್ಲ್ಡ್ ಓಷನ್ಸ್ ಆರ್ ಇಂಟರ್ನ್ಯಾಷನಲ್ ಬೌಂಡ್ರಿ ಅದು. ಸೊ ಇಲ್ಲಿ ಯಾವ ದೇಶದ ಬೇಕಾದ್ರೂ ಹೋಗ್ಬೋದು, ಇಲ್ಲೂ ಕೂಡ ಬರಬಹುದು, ಬಟ್ ನಾವು ಇಲ್ಲಿ ಮಾನಿಟರ್ ಮಾಡ್ತೀವಿ, ಬಟ್ ಇಲ್ಲಿ ಬರೋಕ್ಕಾಗಲ್ಲ. ಓಕೆ, ಸೊ ಅದು ಗೊತ್ತಿರಲಿ. ಸೊ ಹೈ ಇಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ನಮಗೆ ಯಾಕಂದ್ರೆ ಇಲ್ಲಿ ಎಸ್ ಹಡಗು ಬಂದು ಹೋಗೋದು ದಟ್ಸ್ ಫೈನ್, ಅದನ್ನ ಮಾನಿಟರ್ ಮಾಡ್ತಾರೆ, ಸಿಗ್ನಲ್ ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ಮೈನಿಂಗ್ ಅವ್ರಿಗೆ ಬೇರೆಯವ್ರು ಯಾರೋ ಇಲ್ಲಿನ ಒಂದು ಇದು ಮಾಡಕ್ಕಲ್ಲ, ನಮಗೆ ಅದು ರೈಟ್ಸ್ ಇರುತ್ತೆ, ನಾವು ಇದನ್ನ ತಗೊಂಡು ಮಾಡ್ಬೋದು. ಬೇರೆ ಆ ದೇಶದವರು ಅವರ ಒಂದು 200 ನಾಟಿಕಲ್ಸ್ ಮೈಲ್ಸ್ ಮಾಡ್ಬೋದು. ಇದಕ್ಕಿಂತ ಮುಂದೆ ಮೈನಿಂಗ್ ಮಾಡೋಕ್ಕಾಗಲ್ಲ ನಾವು. ಓಕೆ, ಅದು ಗೊತ್ತಿರಲಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಾಡ್ಬೋದು ಅಂದ್ರೆ ನಮ್ಮ ಬೇರೆ ಒಂದು ಓಷನ್ಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದೆ, ಅದೆಲ್ಲ ನಾವು ಪರ್ಮಿಷನ್ ತಗೋಬೇಕಾಗತ್ತೆ, ಅಲ್ಲೆಲ್ಲ ಇದಾಗಬೇಕಾಗತ್ತೆ, ಯೂಶುವಲಿ ಹತ್ರ ಕೊಡೋಲ್ಲ. ಸೊ ನೆಕ್ಸ್ಟ್ ಬರ್ತೀನಿ, ಇದು ಕರೆಂಟ್ ಅಫೇರ್ ಬೇಸ್ಡ್ ಕೇಳಿದ್ದ ಈ ತರ. ತಂಗೈಲ್ ಸೀರೆಗಳು, ಕೈಯಿಂದ ತಯಾರಿಸಿದ ಕಲ್ಪಿ ಕಾಗದಗಳು, ಕೋಲಾ ಮೆಣಸಿನಕಾಯಿ, ಗಂಜಿಫಾ ಕಲೆ. ನೋಡಿ, ಇಲ್ಲಿ ಯಾವುದು ಗೊತ್ತಾಗಿಲ್ಲ ಅಂದ್ರೂ ಕೂಡ ನೀವು ಒಂದ್ ಸ್ವಲ್ಪ ನೋಡಿ, ಇತ್ತೀಚೆಗೆ ಕೇಳಲ್ಲ, ಕರೆಂಟ್ ಅಫೇರ್ ಅಲ್ಲಿ ಇರೋದು ಕೇಳಿಲ್ಲ ಅವನು, ತುಂಬಾ ಹಳೇದ್ ಕೇಳಿದಾನೆ, ಲಾಸ್ಟ್ 2 years ಕೇಳಿದ್ದಾನೆ, ಈ 1 ವರ್ಷದ ಕೇಳಿಲ್ಲ ಅಥವಾ 6 ತಿಂಗಳದ್ದು ಕೇಳಿಲ್ಲ. ನೋಡಿ ಇಂಥದ್ದು ಬರುತ್ತೆ ನಾನು ಹೇಳೋದು. ಈಗ ನಿಂಬೆ ಯಾಕೆ ಸುದ್ದಿಯಲ್ಲಿತ್ತು ನಮ್ದು ನಿಂಬೆ. ಓಕೆ, ತಮಿಳ್ನಾಡ್ದು ಒಂದಿದೆ, ನಮ್ದು ಒಂದು ನಿಂಬೆ ಇದೆ, ಅಕ್ಕಿ ಇದೆ, ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ UK-ಗೆ. ಸೊ ಹಾಗಾಗಿ ಅಂಥದ್ದಕ್ಕೆ ಕೇಳ್ಬೋದು. ಇಲ್ಲಿ ಏನ್ ಕೇಳಿದಾನೆ, ಗಂಜಿಫಾ ಕಲೆ ಬಂದು ಕರ್ನಾಟಕದ್ದು. ಇದು ತುಂಬಾ ನೀವು ಮಾನಿಟರ್ ಮಾಡಿ ಓದಿದ್ರೆ ಅಥವಾ ಲಿಸ್ಟ್ಗಳು ತುಂಬಾ ಹಳೇದ್ ನೋಡಿದ್ರೆ ಗೊತ್ತಿರುತ್ತೆ. ಒಂದು ವಿಷ್ಣುವಿನ ಅವತಾರಗಳಿಂದ ಚಿತ್ರಿಸ್ತಕ್ಕಂಥ ಕಾರ್ಡ್ ಅಲ್ಲಿ ಮಾಡ್ತಕ್ಕಂಥದ್ದು. ತಂಗೈಲ್ ಸೀರೆ ಬಂದು ಪಶ್ಚಿಮ ಬಂಗಾಳ ಬರುತ್ತೆ, ಕೈಯಿಂದ ತಯಾರಿಸಿದ ಕಲ್ಪಿ ಕಾಗದ ಉತ್ತರ ಪ್ರದೇಶ, ಕೋಲಾ ಬಂದು ಕೇರಳ. ಸೊ ಆಪ್ಷನ್ ಯಾವುದು ಸರ್? 3 ಅಲ್ಲ, ಆಪ್ಷನ್ 4 ಗಂಜಿಫಾ ಬಂದು ಇದು. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.
ಸೊ ಈ ಥರದ್ದು ಕೇಳ್ತಾನೆ ಸ್ನೇಹಿತರೆ. ನೋಡಿ, ಇದು ಗಂಜಿಫಾ ಇದು 2006-8ರಲ್ಲಿ ಇದಕ್ಕೆ ರಿಜಿಸ್ಟರ್ ಆಗಿತ್ತು. ಹಾಗೆ ಗಂಜಿಫಾ ಮಹಾರಾಷ್ಟ್ರದ 2024ರಲ್ಲಿ ನೋಡಿ, 24ರಲ್ಲೂ ಕೂಡ GI ಟ್ಯಾಗ್ ಕೊಟ್ಟಿದ್ದಾರೆ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇದೊಂದು ಹೋಮ್ವರ್ಕ್ ಅಂತ ತಗೊಳ್ಳಿ ನಿಮಗೆ, ಯಾವುದು ಎಲ್ಲಿ ಬರುತ್ತೆ ಅಂತ. ಇದು ಮೊನ್ನೆ ಬಂದಿತ್ತು, ಎಕ್ಸಾಮಲ್ಲಿ ಬಂದಿದ್ದು ಕ್ವಶನ್ KA. ಸೊ ಯಾವುದು ಅಂತ ನೀವು ಆನ್ಸರ್ ಮಾಡಿ. ಇನ್ನೊಂದಷ್ಟು ಕ್ವಶನ್ ಮುಂದಿನ ವಿಡಿಯೋದಲ್ಲಿ ತೊಗೊಂಡ್ಬರ್ತೇನೆ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. KAದ ಎಕ್ಸಾಮ್ಸ್ಗಳಿವೆ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಆ್ಯಂಡ್ ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಆಪ್ಷನ್ 1 2 ಓಕೆ. ಅಂಬೋಲಿ ಎಲ್ಲಿ ಬರುತ್ತೆ ನೋಡಿ. ಅಂಬೋಲಿ ಫೇಮಸ್, ಎಲ್ಲಿ ಫೇಮಸ್ಸು? ಅಂಬೋಲಿ ಬಂದು ಎಲ್ಲಿ ಫೇಮಸ್ ಹೇಳ್ತೀರಾ ಫಟಾಫಟ್ ಅಂತ? ಚಿರಾಪುಂಜಿ ನೋಡಿ. ಚಿರಾಪುಂಜಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಮೇಘಾಲಯ. ಇವೆರಡಲ್ಲಿ ಒಂದು ಆಪ್ಷನ್ ಚಿರಾಪುಂಜಿ, ಮೇಘಾಲಯ. ಹಂಗೆ ಪ್ಲೇಸಸ್ ನೋಡ್ಕೊಂಡು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಅಥವಾ ಗ್ರೇಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಸರ್ ಆನ್ಸರ್ ಸರಿ ಇಲ್ಲ, ಗ್ರೇಸ್ ಆಪ್ಷನ್ ಸರಿ ಇಲ್ಲ, ಎನಿಥಿಂಗ್ ಯು ಶುಡ್ rectify it and you should know it and comment it.